ಮುಖ್ಯಮಂತ್ರಿ ಆಗೋರಿಗೆ ತಮ್ಮದೇ ಅಂತ ಸ್ವತಂತ್ರ ಇರುತ್ತೆ, ಮಂತ್ರಿ ಯಾರು ಆಗ್ಬೇಕಂತ. ಸಿದ್ದರಾಮಯ್ಯವ್ರಿಗೆ ಚಾಯ್ಸ್ ಇದ್ದೇ ಇರುತ್ತೆ. ಅಂತಿಮವಾಗಿ ಆಯ್ಕೆ ಮಾಡ್ತಾರೆ, ತಮ್ಗೆ ಯಾರು ಬೇಕೋ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. 3 ಮಂದಿಗೆ ಸಮಾನ ಅವಕಾಶ ಇದೆ ಅದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆಯಾ ಸರ್? ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಕೇಳ್ಬಿಡ್ತೀನಿ ಅಂತಿದ್ರು, ಸಡನ್ ಆಗಿ ಒಪ್ಕೊಂಡ್ಬಿಟ್ರು. ಯಾಕಂದ್ರೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ? ಹಿಂದೆ ಬಗೆಹರಿಸಕ್ಕಾಗಲಿಲ್ಲ ಸರ್ 4-5 ರಾಜ್ಯಗಳ ಇದೇ ತರದ ಪರಿಸ್ಥಿತಿಯನ್ನು. ಕರ್ನಾಟಕ ವಿಚಾರದಲ್ಲಿ ಬಂದಾಗ ಭಾಳ ಸ್ಮೂತಾಗಿ ಆಯಿತು ಅಂತ ಸರ್. ಸಿದ್ದರಾಮಯ್ಯವ್ರು ಮಾತು ಕೊಟ್ಟಿದ್ರು, ಅವ್ರು ಮೊದಲೇ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದ್ರೆ ಇಳಿತು ಅಂತ ಹೇಳಿದರು. ಅವ್ರು ಹೇಳಿದ್ರು ಇಳಿತಾರೆ ಅಷ್ಟೇ, ಅದರಲ್ಲೇನು ವ್ಯಾಖ್ಯಾನ ಮಾಡೋದು ಅವಶ್ಯಕತೆ ಇಲ್ಲ. ಪದೇ ಪದೇ ಹೇಳಿದ್ರು ಅವ್ರು. ರಾಹುಲ್ ಗಾಂಧಿ ಹೇಳಿದ್ರೆ ಯಾವುದು ಹೇಳ್ತಾರೆ 1 ಅವರ್ ಇವರೆಲ್ಲ ಹೇಳಿದ್ರು. ಅವ್ರು ಹೇಳಿದರೆ 2 ಸಲ ಕೊಟ್ಟರು ಅಷ್ಟೇ. ಸರ್ ಕೆಪಿಸಿ ಅಧ್ಯಕ್ಷರಾದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರೆಡಿ ಇದೆಯಾ ಸರ್ ಚಿತ್ರಣ? ಯಾಕೆಂದರೆ ಎಲ್ಲರನ್ನೂ ಒಗ್ಗಟ್ಟಾಗಿ ತೊಗೊಂಡು ಹೋಗ್ಬೇಕು. ನೋಡೋಣ, ಇನ್ನೂ ಬಂದು ಸಿದ್ದರಾಮಯ್ಯವರು ಶಿವಕುಮಾರ್ ಅವ್ರು ಬರಲಿ ಮಧ್ಯಾಹ್ನ. ಅವರು ರಾಹುಲ್ ಗಾಂಧಿ ಜೊತೆ ಸೋನಿಯಾ ಅವ್ರ ಜೊತೆ ಏನು ಮಾತಾಡಿದ್ರೆ ಗೊತ್ತಿಲ್ಲ. ಮಾತಾಡ್ಮೇಲೆ ಚರ್ಚೆ ಮಾಡಿದ್ಮ್ಯಾಗ ಅದು ನಾಳೆ ಹೆಂಗಾರು CLP ಸಭೆ ಇದೆ ನಾಳೆ. ಅಧಿಕೃತ ಇಲ್ಲ ನಾಳೆ ಅಂತ ಅಷ್ಟೇ ಹೇಳಿ. ನಾಳೆ ಇನ್ನೂ ಟೈಮ್ ಫಿಕ್ಸ್ ಮಾಡಿಲ್ಲ, ನಾಳೆ ಮಾಡ್ತಾರೆ. ಅಲ್ಲಿ ಕೂಡ ಚರ್ಚೆ ಆಗ್ತದೆ, ಭಾಳಷ್ಟು ವಿಷಯ ಚರ್ಚೆ ಮಾಡ್ತೀವಿ ಅಲ್ಲಿ. ಸರ್, ಈಗ KPCC ಅಧ್ಯಕ್ಷರಾದರೆ DK ಶಿವಕುಮಾರ್ ಪ್ಯಾಟ್ರನ್ನೇ ಆಗಬೇಕು ಅನ್ನೋದೇನಾದರೂ ಇದೆಯಾ? ಯಾವುದ್ರೆ ಅಂದರೆ ಮಿನಿಸ್ಟ್ರಿ ಇರಬೇಕು, ಈ ಕಡೆ KPCC ಇರಬೇಕು, ಅದೆಲ್ಲ ಅದೇ ಹೇಳೋದು. ಇವತ್ತು ಬೆಳಗ್ಗೆ ಮಾತಾಡ್ಕೊಂಡು ಬರ್ತಾರೆ, ಅಲ್ಲೇ ಗೊತ್ತಾಗೋದ್ರೆ ಅದೇ ಇರ್ತೈತೆ ಅಥವಾ ಇಲ್ಲ ಬೇರೆ ಇರ್ತೈತೆ. ಸೊ ಇಬ್ಬರು ಜೊತೆಯಲ್ಲಿದ್ದಾರೆ, CM ಸಿದ್ದರಾಮಯ್ಯ ಅವರು ಇದ್ದಾರೆ, ಪ್ಲಸ್ ಅಧ್ಯಕ್ಷರು ಇದ್ದಾರೆ. ಸ್ಪೆಸಿಫಿಕ್ಕಾಗಿ PCC ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಓನ್ಲಿ PCC ಆದ್ರೆ ತಾವು ಒಪ್ಕೋತೀವಿ ಇಲ್ಲ, ಅದಕ್ಕೆ ನೋಡೋಲ್ಲ. ಅವ್ರು ಬಂದು ಏನು ಹೇಳ್ತಾರೆ ಅದ್ರ ಮ್ಯಾಗ ಮುಂದೆ ಅವಲಂಬನೆ. ಅಲ್ಲ ಸರ್, ತಮ್ಮ ಅಭಿಪ್ರಾಯ ಅಲ್ಲ, ಅವ್ರು ಹೇಳ್ಬೇಕಲ್ಲ. ಏನು ನಮ್ಮ ಚರ್ಚೆ ಮಾಡೋದು ನನಗೆ ಗೊತ್ತಿಲ್ಲ. ಅದು ಬರಲಿ, ಬಂದ ಏನು ನಿಮ್ಗೆ ಎರಡನ್ನೂ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ವಿಶ್ವಾಸ ಮತ್ತೆ ಅದು ಬೇಕು ಅಂತ ಅನಿಸಿದೆಯಾ? ಅಗತ್ಯತೆ ಇದೆ. ಅಗತ್ಯತೆ ಇದೆ. ಇನ್ನೂ ನಮ್ಗೆ ಕೊಡ್ತಾರತ್ತೆ ಹೇಳ್ಯಾರ, ಹೇಳಿಲ್ಲ ನೀವು. ಈಗ ಸುರ್ಜೇವಾಲಾ ಅವರು 3 ಹೆಸರು ತಗೊಂಡೋಗಿದಾರಂತಲ್ಲ ಸರ್ ನಿನ್ನೆ, ಮಹದೇವಪ್ಪ ಪರಮೇಶ್ವರ್ ನಿಮ್ದು. ಈಗ ನಮ್ಗೆ ಕೊಡ್ತಾರೆ ಅಂದ್ಮ್ಯಾಗ ನಾವು ಹೇಳ್ಬೋದು. ಇನ್ನೂ ಕೊಡ್ತಾರೆ ನಮ್ಗೇನು ಹೇಳಿಲ್ಲ, ಯಾರು ಕೇಳಿಲ್ಲ, ನಮಗೆ ಹೇಳಿಲ್ಲ. ಸಿದ್ದರಾಮಯ್ಯನವರ ಆಶೀರ್ವಾದ ಇರುತ್ತಾ ಸರ್ ತಮಗೆ? ಎಲ್ಲರೂ ಇರ್ತೈತೆ. ನಿಮ್ಮ ಜೊತೆ ಈಗ ಪರಮೇಶ್ವರ್ ಮಹದೇವಪ್ಪ ಹೆಸರು ಕೂಡ ಇದೆಯಾ ಅಂತ ಇದ್ದಾರೆ ಸರ್ ಈಗ? ಅದನ್ನೇ ಹೇಳ. ಮತ್ತೆ ಅದಕ್ಕೆ ಇನ್ನೂ ನನಗೆ ಕೇಳಿಲ್ಲ ಅಂತ ಅದಕ್ಕೆ ಹೇಳಿದ್ರೆ ನನ್ನ ಇನ್ನೂ ಅವರಿಗೆ ವೇಣುಗೋಪಾಲ್ ಕರೆ ಮಾಡಿದಾಗ ಏನೆಲ್ಲ ಮಾತಾಡಿದ್ರು ಸರ್? ಕ್ಲಾರಿಟಿ ಇಲ್ವಾ ಸರ್? ಇಲ್ಲ, CM ಅವ್ರು ಮಾತಾಡ್ತಾರೆ ಅಂತ ಅಷ್ಟು ಹೇಳಿದೆ. ಅದ್ರ ಬಗ್ಗೆ CM ಅವ್ರು ಅಲ್ಲೇ ಬಂದಿದ್ದಾರೆ, ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ, ಅದು ಅಷ್ಟು ಹೇಳಿದೆ ನಾನು. ಸೊ ಇಷ್ಟು ನಡೆದಂಥ ಇನ್ನೊಂದು ಸರ್, ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ನಂಬಿ ಅಂದರೆ ಈ ವಿಷಯದಲ್ಲಿ ಅವರಿಗೆ ಹಿಂದೆಯೂ ನ್ಯಾಯ ಆಗಿತ್ತು, ಈಗಲೂ ಮತ್ತೆ ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಅವಕಾಶ ಬರಲಿಲ್ಲ, ಅವ್ರಿಗೆ ಮತ್ತೆ ಅನ್ಯಾಯ ಆಯಿತು. ಅದೇ ಹೇಳಲಿಕ್ಕಾಗ ಎಲ್ಲರಿಗೂ CM ಆಗಲಿಕ್ಕಾಗಲ್ಲ, ಎಲ್ಲರೂ PCC ಆಗಲಿಕ್ಕಾಗಲ್ಲ. ಭಾಳ ಜನ ಲೈನಲ್ಲಿ ಇದ್ದಾರೆ, ಎಲ್ಲರೂ ಆಗಲಿಕ್ಕಾಗಲ್ಲ. ಅವಕಾಶ ಕೆಲವು ಬಂದು ಸಿಗ್ತೈತಿ, ಅಷ್ಟಕ್ಕೆ ರೀ ಸಮಾಧಾನ ಪಡಬೇಕು ನಾವು. ಇಲ್ಲ ಹೋಗಿಲ್ಲ. ಅಲ್ಲ ಸರ್, ಯಾಕೆಂದ್ರೆ ಪರಮೇಶ್ವರ್ ಅವರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಎಲ್ಲೋ ಸಿದ್ದರಾಮಯ್ಯ ನನ್ನ ಹೆಸರು ಹೇಳ್ಬಿಡ್ತಾರೆ ಅಂತ. ಸಿದ್ದರಾಮಯ್ಯ ಅವಕಾಶನೇ ಸಿಗ್ಲಿಲ್ವಾ ಅಂತ ಥರ್ಡ್ ಪಾರ್ಟಿ ಹೆಸರು ಹೇಳಕ್ಕೆ? ಥರ್ಡ್ ಪಾರ್ಟಿ ಹೆಸರು ಹೇಳಕ್ಕೆ ಸಿದ್ದರಾಮಯ್ಯಗೆ ಅವಕಾಶನೇ ಸಿಗ್ಲಿಲ್ವಾ ಅವ್ರಿಗೆ ಅಂತ? ಅದೇ ಹೇಳಿದ್ರಲ್ಲ, 3 ವರ್ಷದಿಂದ ಆಗಿದಂಥ ಒಪ್ಪಂದು, ಶಿಮ್ಲಾ ಒಪ್ಪಂದು, ತಾಸ್ಪೇಟೆ ಒಪ್ಪಂದು ಅಂತ ಹೇಳ್ತಾರಲ್ಲ, ಹಂಗೆ ಅವಾಗ ಒಪ್ಪಂದ ಆಗಿದೆ ಅದು. ಹಿಂಗಾಗಿ ಅದಕ್ಕೆ ಬೇರೆ ಕರೆಕ್ಷನ್ ಮಾಡಲಿಕ್ಕೆ, ಇನ್ಕ್ಲೂಡ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಆ ಒಪ್ಪಂದ ಪ್ರಕಾರ ಮುಗಿದಿದೆ ಅಷ್ಟೇ. ಸರ್, ನೀವು ಇಂದ ಮೂಮೆಂಟ್ ಇಂದ ಸಿದ್ದರಾಮಯ್ಯನವ್ರ ಜೊತೆಗಿದ್ದೀರಾ ಸರ್, ಅವರ ರಾಜಕೀಯ ಈ ಒಂದು ಸ್ಟೆಪ್ ಡೌನ್ ಆಗಿರೋದು ಯಾವ ರೀತಿಯಾಗಿ ನೋಡ್ತೀರಾ ಸರ್? ಅದು ಅವ್ರಿಗೆ ಸ್ಟೆಪ್ ಡೌನ್ ಆಗಲೇಬೇಕು. ಹಿಂದಿಲ್ಲ, ಇನ್ನು 2 ವರ್ಷ ನಂತರ ಆಗಲೇಬೇಕಿತ್ತು. ಇನ್ನು 2 ವರ್ಷ ಇರ್ತದೆ ಅಂತ ಹೇಳಿದ್ರು. ನಂತರ ಈ ಸಮಸ್ಯೆ ಬರ್ಬೋದು. ಈಗ ಬಂದಿದೆ. ಸೊ ನಮಗೆ 2 ವರ್ಷ ಸರ್ಕಾರ ಇದೆ, ಅಧಿಕಾರದಲ್ಲಿದ್ದೀವಿ. ಅದ್ರ ಗ್ಯಾಪ್ ಫಿಲಪ್ ಮಾಡಲಿಕ್ಕೆ, ಅವ್ರ ಸಜೆಷನ್ ತೊಗೊಳ್ಳಿಕ್ಕೆ ಮಾಡಿ ನಾವು ಕಟ್ಟಲೇಬೇಕು. ಆರಿಸಿದ್ರು, ಮೊಯ್ಲಿ ಇದ್ದರು, ಬಂಗಾರಪ್ಪನ ಬಂದರು, ಸಿದ್ದರಾಮಯ್ಯ ಬಂದರು, ಸಿದ್ದರಾಮಯ್ಯ ನಂತರ ಮತ್ತೊಬ್ಬರು ಹಂಗೆ ಅದು ಕಂಟಿನ್ಯೂಷನ್ ಅದು. ಸೊ ಆ ಥರ ನಾವು ಅದಕ್ಕೆ ರೆಡಿ ಇರಬೇಕಾದಿತ್ತು. ಆ ಸಂದರ್ಭ ಸನ್ನಿವೇಶ ಹೇಳಿದ್ರೆ ಅದು ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟು. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಎಷ್ಟು ಜನ ಇಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತೊಗೊಳ್ಳಿಕ್ಕೆ ಆದಾಗ ಆಗ್ತೀವಿ. ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯ ಸ್ಥಾನ ತುಂಬ ಪ್ರಯತ್ನ ಮಾಡ್ತೀರಾ ಸರ್? ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಹಿಂದೆ ಧ್ವಜ ನಿಮ್ಮ ಕೈಯಲ್ಲಿ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕು.
ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ ಅದು, ಒಬ್ರು ಯಾರು 5 ನಾಯಕರ ಉದಯ ಆಗಲೇಬೇಕು. ಸೊ ಅದ್ರ ಮುಂದುವಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಇನ್ನು ಹೊಸ ಅಧ್ಯಾಯ ಹೊಸ ಅಧ್ಯಾಯ ಪ್ರಾರಂಭ ಆಗಿ ನಾಳಿಂದ ಸೋಮವಾರದಿಂದ. ಸೋಮವಾರನೇ ಪ್ರಮಾಣ ವಚನ ಇವಾಗ ನೋಡ್ಬೇಕು ನಮ್ಮ ಹೊಸ CM ಯಾವ ಡೇಟ್ ಫಿಕ್ಸ್ ಮಾಡ್ತಾರೋ ಯಾವ ಕಡೆ ಮಾಡ್ತಾರೋ ನೋಡ್ಬೇಕು. ಸರ್, ಈಗ KPCC ತಾವು ವಹಿಸ್ಕೊಂಡ್ರೆ ಅಲ್ಲಿ ಮೊನ್ನೆ ಅಷ್ಟೇ ಪದಾಧಿಕಾರಿ ಒಂದಷ್ಟು ಜನಕ್ಕೆ ಹೋಗಿ ಕೊಟ್ಟಿದ್ದಾರೆ, ಶಫಲ್ ಮಾಡಬೇಕು, ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡಬೇಕು, ಅವ್ರಿಗೆ ಯುವ ಮಂಡಳಿ ಭರ್ತಿ ಮಾಡಬೇಕು, ಈ ಥರದ್ದೆಲ್ಲ ದೊಡ್ಡ ಟಾಸ್ಕ್ ಇದೆ ಸರ್. ನೋಡೋಣ, ಇದೆಲ್ಲ ಬಗ್ಲಿ ಫಸ್ಟ್ ಇದು ಇನ್ನೂ ಅನೌನ್ಸ್ ಆಗಲಿ, ಅದು ಬರಲಿ, ಎಲ್ಲ ಹಿರಿಯರಿದ್ದಾರೆ, ಚರ್ಚೆ ಮಾಡಿ ಅದ್ರ ಬಗ್ಗೆ ಇದೇನಾವತ್ತು ಪರಿಹಾರ ಹುಡ್ಕೊಂಡು. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.